ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 20 ಮೈತ್ರೇಯ ವಿದುರ ಸಂವಾದ. ಇದರಿಂದ ಇವತ್ತು ಮೊದಲನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 1. ಶೌನಕ ಉವಾಚ ಮಹಿಂ ಪ್ರತಿಷ್ಠಾ ಮಧ್ಯಸ್ಯ ಸೌತೆ ಸ್ವಾಯಂಭುವೋ ಮನುಃ ಕಾನ್ಯನ್ವತಿಷ್ಠತ್ ದ್ವಾರಾಣಿ ಮಾರ್ಗಾಯಾವರ ಜನ್ಮನಾಂ. ಅನುವಾದ: ಶ್ರೀ ಶೌನಕರು ಹೇಳಿದರು, ಸೂತ ಮುನಿಗಳೇ, ಭೂಮಿಯನ್ನು ಮತ್ತೆ ಅದರ ಕಕ್ಷೆಯಲ್ಲಿ ಇರಿಸಿದ ಬಳಿಕ ಮುಂದೆ ಹುಟ್ಟಲಿರುವ ವ್ಯಕ್ತಿಗಳಿಗೆ ಮುಕ್ತಿಪಥವನ್ನು ತೋರಿಸಲು ಸ್ವಯಂಭುವ ಮನುವು ಏನು ಮಾಡಿದನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈ ಶ್ಲೋಕದಲ್ಲಿ ಶ್ರೀ ಶೌನಕ ಮುನಿಗಳು ಸೂತ ಮುನಿಗಳಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಏನಂತ? ಸೂತ ಮುನಿಗಳೇ, ಭೂಮಿಯನ್ನ ಮತ್ತೆ ಅದರ ಕಕ್ಷೆಯಲ್ಲಿ ತಂದಿಟ್ಟ ಮೇಲೆ, ಅದು ಎಲ್ಲಿತ್ತೋ ಅಲ್ಲಿ ತಂದಿಟ್ಟ ಮೇಲೆ ಮುಂದೆ ಹುಟ್ಟುವಂತಹ ವ್ಯಕ್ತಿಗಳಿಗೆ ಮುಕ್ತಿಯ ಪಥವನ್ನ ತೋರಿಸ್ಬೇಕಲ್ವಾ? ಬರೀ ಐಹಿಕದಲ್ಲೇ ಮುಳುಗಿರೋದಲ್ಲ, ಮುಕ್ತಿಯ ಪಥವನ್ನ ಕೂಡ ತೋರಿಸ್ಬೇಕಲ್ವಾ? ಅದನ್ನ ತೋರಿಸೋದಕ್ಕೆ ಸ್ವಯಂಭುವ ಮನು ಏನು ಮಾಡ್ದ ಅಂತನ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದ್ರೆ ಭೂಮಿ ನೀರಿನ ಒಳಗಡೆ ಕೆಳಭಾಗದಲ್ಲಿತ್ತಲ್ವಾ, ವರಾಹ ರೂಪದಲ್ಲಿ ಭಗವಂತ ಆ ಭೂಮಿಯನ್ನ ಅದರ ಕಕ್ಷೆಯಲ್ಲಿ ತಂದು ಇಟ್ಟ ಮೇಲೆ ಮುಂದೆ ಹುಟ್ಟುವಂತ ವ್ಯಕ್ತಿಗಳಿಗೆ ಮುಕ್ತಿ ಪಥವನ್ನ ತೋರಿಸೋದಕ್ಕೆ ಸ್ವಯಂಭುವಮನು ಏನು ಮಾಡ್ದ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ತಿಳ್ಕೊಳ್ಳೋಣ ಅದು ಏನು ಮಾಡಿದ್ರು ಅಂತನ್ಬಿಟ್ಟು. ಈಗ ಭಾವಾರ್ಥದಲ್ಲಿ ಈ ಒಂದು ವಿಷಯದ ಬಗ್ಗೆ ಗುರುಗಳು ಏನು ಹೇಳಿದ್ದಾರೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಭಗವಂತನು ಪ್ರಥಮ ವರಾಹಾವತಾರವನ್ನು ಸ್ವಯಂಭುವ ಮನುವಿನ ಕಾಲದಲ್ಲಿ ತಾಳಿದನು. ಈಗ ನಡೆಯುತ್ತಿರುವುದು ವೈವಸ್ವತ ಮನುವಿನ ಕಾಲ. ನೋಡಿ, ಬೇಕಾದಷ್ಟು ಮನುಗಳು ಬಂದು ಹೋಗಿದ್ದಾರೆ. ಅಂದ್ರೆ ಒಂದೊಂದು ಕಾಲದಲ್ಲಿ ಒಬ್ಬೊಬ್ರು ಮನುಗಳು ಇರ್ತಾರೆ. ಭಗವಂತ ಮೊದಲ ವರಾಹಾವತಾರವನ್ನ ಯಾವಾಗ ತಗೊಂಡ ಅಂತಂದ್ರೆ ಸ್ವಯಂಭುವ ಮನುವಿನ ಕಾಲದಲ್ಲಿ. ಆಗ ಇದ್ದ ಮನುವಿನ ಹೆಸರು ಸ್ವಯಂಭುವ ಅಂತನ್ಬಿಟ್ಟು. ಈಗ ನಾವಿರುವಂತ ಈ ಒಂದು ಯುಗದಲ್ಲಿ ಇರುವಂತ ಮನುವಿನ ಹೆಸರು ವೈವಸ್ವತ ಮನು. ಅವನ ಕಾಲ ನಡೀತಾ ಇದೆ ಈಗ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಮಗದು ಗೊತ್ತಾಯ್ತಾ? ಮನುಗಳು ಬೇಕಾದಷ್ಟು ಜನ ಇದ್ದಾರೆ. ಮೊದಲು ವರಾಹಾವತಾರವನ್ನ ಭಗವಂತ ತಗೊಂಡಿದ್ದು ಸ್ವಯಂಭುವ ಮನುವಿನ ಕಾಲದಲ್ಲಿ. ಈಗ ನಾವಿರೋದು ವೈವಸ್ವತ ಮನುವಿನ ಕಾಲ. 4 ಯುಗ ಚಕ್ರಗಳು 72 ಬಾರಿ ಸುತ್ತುವಷ್ಟು ಕಾಲ ಒಬ್ಬ ಮನುವಿನ ಅವಧಿಯಾಗಿರುತ್ತದೆ. ನೋಡಿ, ಒಬ್ಬ ಮನುವಿನ ಕಾಲ ಎಷ್ಟಿರುತ್ತೆ? ಈಗ ನಮಗೆ 100 ವರ್ಷ ಕಾಲ ಮನುಷ್ಯನಿಗೆ ಅಂತ ಹೇಳ್ತಾರೆ ಕಲಿಯುಗದಲ್ಲಿ ಅಲ್ವಾ? ಅದೇ ರೀತಿ ಒಬ್ಬ ಮನುವಿನ ಕಾಲಾವಧಿ ಎಷ್ಟು ಅಂತಂದ್ರೆ 4 ಯುಗ ಚಕ್ರಗಳು. ಅಂದ್ರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತೆ ಕಲಿಯುಗ ಅಂತ 4 ಯುಗಗಳಿದೆಯಲ್ಲ, ಆ 4 ಯುಗಗಳು 72 ಸರಿ ಸುತ್ತಿದ್ರೆ ಒಬ್ಬ ಮನುವಿನ ಅವಧಿ ಎಷ್ಟು ದೊಡ್ಡದಾಗಿದೆ ನೋಡಿ, ಅವನ ಅವಧಿ ಅಲ್ವಾ? ಈಗ ಒಂದು ಯುಗ ಚಕ್ರ 43,20,000 ಸೌರ ವರ್ಷಗಳಿಗೆ ಸಮಾನ ಅಂತ ಹೇಳಿದ್ದಾರೆ. ಆಯ್ತಾ? ಒಂದು ಸೌರ ವರ್ಷ ಹೇಗಿರುತ್ತೋ ಒಂದು ಯುಗದ ಚಕ್ರ 43,20,000 ಸೌರ ವರ್ಷಗಳು. ಹಾಗಾಗಿ ಒಬ್ಬ ಮನುವಿನ ಆಳ್ವಿಕೆಯ ಕಾಲ 43,20,000 ಇಂಟು 72 ಸೌರ ವರ್ಷಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಯುಗ ಚಕ್ರ ಅನ್ನೋದು 43,20,000 ಸೌರ ವರ್ಷ ಅಂತ ಇರುತ್ತೆ. ಆ ಸೌರ ವರ್ಷಗಳನ್ನ ಇಂಟು ಮಾಡಿ 72. ಯಾಕೆ ಅಂತಂದ್ರೆ 4 ಯುಗ ಚಕ್ರಗಳು ಸೇರಿ 72 ಸಾರಿ ಸುತ್ತಬೇಕಲ್ವಾ? ಅಷ್ಟು ಸರಿ ಸುತ್ತಿದ್ರೆ ಒಬ್ಬ ಮನುವಿನ ಕಾಲ. ಅದಕ್ಕೋಸ್ಕರನೇ ಈ ಒಂದು ಯುಗ ಚಕ್ರ ಅನ್ನೋದು 43,20,000 ಸೌರ ವರ್ಷ ಇಂಟು 72 ಸೌರ ವರ್ಷಗಳು ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬ ಮನುವಿನ ಅವಧಿಯಲ್ಲೂ ಅನೇಕ ಬಗೆಯಲ್ಲಿ ಅನೇಕ ಬದಲಾವಣೆಗಳಾಗುತ್ತವೆ. ಬ್ರಹ್ಮನ ಒಂದು ದಿನದಲ್ಲಿ 14 ಮನುಗಳಿದ್ದಾರೆ. ನೋಡಿ, ಇಲ್ಲಿ ಒಬ್ಬ ಮನುವಿನ ಅವಧಿನೇ ಅಷ್ಟು ದೊಡ್ಡದು ಅಂತ ನಮಗನ್ಸುತ್ತೆ. ಇನ್ನ ಪ್ರತಿಯೊಬ್ಬ ಮನುವಿನ ಅವಧಿಯಲ್ಲೂ ಕೂಡ ಬೇಕಾದಷ್ಟು ಬದಲಾವಣೆಗಳಾಗ್ತಾ ಇರುತ್ತೆ. ಬ್ರಹ್ಮನ ಒಂದು ದಿನದಲ್ಲಿ 14 ಮನುಗಳಿದ್ದಾರೆ. ಅಂದ್ರೆ ಬ್ರಹ್ಮನ ಆಯಸ್ಸು ಎಷ್ಟು ದೊಡ್ಡದು ಅಂತ ಲೆಕ್ಕಾಚಾರ ಹಾಕೋದಕ್ಕೆ ನಮ್ಗೆ ಆಗೋದಿಲ್ಲ. ಬ್ರಹ್ಮನ ಒಂದು ದಿನದಲ್ಲೇ 14 ಮನುಗಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಮನುವಿನ ಕಾಲಾವಧಿ ಎಷ್ಟು? ನಮ್ಮ 4 ಯುಗಗಳು ಅಂತ ನಾವೇನ್
ಕರಿತೀವೋ ಅದು 72 ಸರಿ ಸುತ್ತುವಷ್ಟು ಕಾಲ ಅಂತ ಹೇಳಿದ್ದಾರೆ. ಅಲ್ಲಿಗೆ ಬ್ರಹ್ಮನ ಒಂದು ದಿನದಲ್ಲಿ ಅಂಥ 14 ಮನುಗಳಿರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಲೌಕಿಕ ಸುಖ ಭೋಗಗಳನ್ನು ಅನುಭವಿಸಲು ಭೌತಿಕ ಜಗತ್ತಿಗೆ ಬರುವ ಬದ್ಧಜೀವಿಗಳ ಮೋಕ್ಷಕ್ಕಾಗಿ ಮನುವು ಧಾರ್ಮಿಕ ವಿಧಿ ನಿಯಮಗಳನ್ನು ಸೃಷ್ಟಿಸುತ್ತಾನೆ ಎಂದು ಇಲ್ಲಿ ತಿಳಿಯಲಾಗಿದೆ. ಈ ಭೌತಿಕ ಜಗತ್ತಿನಲ್ಲಿ ಸಂತೋಷ ಪಡಲು ಬಯಸುವ ಯಾವುದೇ ವ್ಯಕ್ತಿಗೆ ಸುಖ ಪಡಲು ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಷ್ಟು ಭಗವಂತನು ಉದಾರಿಯಾಗಿದ್ದಾನೆ. ಅಂದರೆ ಅರ್ಥ, ಈ ಲೌಕಿಕ ಸುಖ ಭೋಗಗಳು ಏನಿದೆಯೋ ಅದನ್ನು ಅನುಭವಿಸ್ಬೇಕು ಅಂತಾನೆ ಭೌತಿಕ ಜಗತ್ತಿಗೆ ಬರುವಂತಹ ಈ ಬದ್ಧ ಜೀವಿಗಳು, ಅಂದರೆ ನಮ್ಮಂಥವ್ರು. ನಾವೇನೋ ಒಂದು ಭೋಗವನ್ನು ಭೋಗಿಸ್ಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಭಗವಂತ ಇಲ್ಲಿಗೆ ನಮ್ಮನ್ನು ಕಳಿಸಿರ್ತಾನೆ. ಆಯ್ತಾಯ್ತು, ನೀನು ಅನುಭವಿಸ್ಬೇಕು ಅಂತಿದೆಯಲ್ಲ, ಹೋಗು ಅಂತಂದ್ಬಿಟ್ಟು ಅದನ್ನೇ ಮಾಡ್ಕೊಂಡಿರಬೇಕು ಅಂತಲ್ಲ. ಒಂದಲ್ಲ ಒಂದು ಸರಿ ನನಗೂ ಕೂಡ ಇದರಿಂದ ಮುಕ್ತಿ ಬೇಕು ಅಂತ ನಮ್ಗೆ ಅನಿಸುತ್ತೆ. ನಾವು ಬದ್ಧ ಜೀವಿಗಳಾಗೇ ಇರೋದಕ್ಕೆ ಇಷ್ಟಪಡೋದಿಲ್ಲ. ಕೆಲವೊಂದು ಸಮಯಗಳ ತನಕ ಮಾತ್ರ ನಾವು ಹಾಗಿರ್ತೀವಿ. ಆಮೇಲೆ ನಮಗೆ ಮೋಕ್ಷ ಬೇಕು ಅಂತ ಅನಿಸುತ್ತೆ. ಆ ಮೋಕ್ಷಕ್ಕೋಸ್ಕರ ಮನು ಏನು ಮಾಡಿದ್ದಾನೆ, ಧಾರ್ಮಿಕ ವಿಧಿ ನಿಯಮಗಳನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಇಲ್ಲಿ ಹೇಳಿದ್ದಾರೆ. ಯಾವುದೇ ಮನುಷ್ಯ ಆಗಿರಬಹುದು, ಈ ಭೌತಿಕ ಜಗತ್ತಿನಲ್ಲಿ ಸಂತೋಷವಾಗಿ ನಾನು ಇರಬೇಕು, ನಾನಿಲ್ಲಿ ಸುಖ ಪಡಬೇಕು ಅಂತೆಲ್ಲ ಇಷ್ಟಪಟ್ಟಿದ್ದಾನೋ ಆ ವ್ಯಕ್ತಿಗೆ ಸುಖ ಪಡೋದಕ್ಕೆ ಅಂತಾನೆ ಎಲ್ಲ ಸೌಲಭ್ಯಗಳನ್ನು ಕೂಡ ಭಗವಂತ ಕೊಟ್ಟಿದ್ದಾನೆ. ಅಂದರೆ ಭಗವಂತ ಅಷ್ಟು ಉದಾರಿಯಾಗಿದ್ದಾನೆ. ನಾನೊಬ್ಬನೇ ಭೋಗಿಸೋದಲ್ಲಪ್ಪ, ನೀನು ಭೋಗಿಸು ಅಂತಂದ್ಬಿಟ್ಟು ನಮಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾನೆ. ಅದೇ ವೇಳೆಯಲ್ಲಿ ಅವನಿಗೆ ಮುಕ್ತಿ ಪಥವನ್ನೂ ತೋರಿಸಲಾಗಿದೆ. ಆದ್ದರಿಂದ ಶೌನಕ ಋಷಿಗಳು ಸೂತ ಮುನಿಗಳನ್ನು ಪ್ರಶ್ನಿಸಿದರು. ಭೂಮಿಯನ್ನು ಅದರ ಕಕ್ಷೆಯೊಳಗೆ ಪುನರ್ ಸ್ಥಾಪಿಸಿದ ಮೇಲೆ ಸ್ವಯಂಭುವ ಮನುವು ಏನು ಮಾಡಿದನು? ನೋಡಿ, ಇಲ್ಲಿ ಬರೀ ನಾವು ಎಂಜಾಯ್ ಮಾಡೋದಕ್ಕಷ್ಟೇ ಅಲ್ಲ, ನಾವು ಇಲ್ಲಿಂದ ಮುಕ್ತಿಯನ್ನ ಪಡೆಯೋದಕ್ಕೂ ಕೂಡ ನಮಗೆ ದಾರಿಯನ್ನು ತೋರಿಸಿದ್ದಾರೆ. ಅದಕ್ಕೋಸ್ಕರ ಇದೆಲ್ಲ ಗೊತ್ತಿರೋದ್ರಿಂದನೇ ಶೌನಕ ಋಷಿಗಳು ಸೂತ ಮುನಿಗಳನ್ನು ಪ್ರಶ್ನೆ ಮಾಡ್ತಾರೆ. ಭೂಮಿಯನ್ನು ಅದರ ಕಕ್ಷೆಯೊಳಗೆ ಮತ್ತೆ ಸ್ಥಾಪಿಸಿದ ಮೇಲೆ ಸ್ವಯಂಭೂಮನು ಏನು ಮಾಡ್ದ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಹಾಕಿದ್ದಾರೆ. ಸೊ ಮುಂದಿನ ಭಾಗದಲ್ಲಿ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.